ಓಂ ಶ್ರಿಯಃ ಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯತವಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಯ ಮನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾರಚರಿಗಮಚರ್ಚಾಸು ಚತುರಾರಚ ನ್ಯಾಯೇ ಪ್ರೌಢಾರಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಓಂ ಕುಪಿತಾ ಹಿ ಫಡಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಯಪ್ಪತಿ ನ ಚ ಕ್ವಚಿತ್ ಪ್ರಮಾ ಅಬಾಧಿತ ಅನುವೃತ್ತೇಸ್ತು ಸ್ವಪ್ನಾದೇರ್ಭ್ರಾಂತತಾ ಕುತಃ. ಅಬಾಧಿತ ಅನ್ನೊಂದು ಕಾರಣ ಕೊಡ್ತಾರೆ. ಸ್ವಪ್ನಕ್ಕೆ ಬಾಧ ಬಂದಿಲ್ಲ, ಆದ್ದರಿಂದ ಏನಲ್ಲ ಬಾಧಕ ಬರದ ಹೊರತು ಏನು ಹೇಳಬಾರ್ದು, ಮಿಥ್ಯಾ ಅಂತ ಹೇಳಬಾರ್ದು. ಬಾಧಕ ಬಂದಿಲ್ಲ, ಬಾಧಕ ಬಂದಿದ್ದು ಎದರಲ್ಲಿ ಜೀವಂತ ಆನೆನೇ ಬಂದಿತ್ತು ಅನ್ನೋದಕ್ಕೆ ಮಾತ್ರ ಬಾಧ ಬಂದೇ ಹೊರತು ಆನೆ ಬಾಧ ಬರಲಿಲ್ಲ ಅದಕ್ಕೆ. ಯದಿ ಆತ್ಮನೇ ಅನ್ಯಥಾ ದೃಶ್ಯಂ ಭ್ರಾಂತಮತ್ರಾಪಿ ತದ್ಭವೇತ್ ಕ್ವಚಿದಾತ್ಮಾಚ ಸ್ಯಾದೇವ. ಹಾಗಿದ್ದರೆ ಇದನ್ನೆಲ್ಲ ಭ್ರಾಂತಿ ಅಂತ ಕರೆಯೋದಾದರೆ, ಸ್ವಪ್ನದ ಬಗ್ಗೆ ಅಷ್ಟು ಕ್ಲಾರಿಟಿ ಇದ್ದು ಭ್ರಾಂತಿ ಅಂತ ಕರೆಯೋದಾದರೆ ಆತ್ಮನೂ ಭ್ರಾಂತನಾಗಬೇಕಾಗತ್ತೆ. ನಾನು ಅಂತ ಕರ್ಕೋದು ಇದು ಭ್ರಾಂತಿನೇ ಅಂತ ಹೇಳಬೇಕಾಗತ್ತೆ. ಗೊತ್ತಾಯ್ತಾ? ಯಾಕೆ ಹೇಳೋದಿಲ್ಲ ಅದನ್ನು? ಅವನು ಸಾಕ್ಷಿ ಸಿದ್ಧವಾದ ಆತ್ಮ ಅನ್ನೋದು ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಬಾಧ ಬಂದಿಲ್ಲ. ನಾನು ಆತ್ಮ ಅಂಬೋದಕ್ಕೆ ನಮಗೆ ಬಾಧ ಬರೋದಿಲ್ಲ, ಅದು ಸ್ವತಂತ್ರ ಅಂಬೋದಕ್ಕೆ ಬಾಧ ಬರುತ್ತೆ. ಅರ್ಥ ಆಯ್ತಾ? ಈಗ ನಮಗೆ ಶಾಸ್ತ್ರ ಓದಿದ ಮೇಲೆ ಏನು ಬಾಧ ಬರುತ್ತೋ ಅವ್ರ ಪ್ರಕಾರ ಏನು, ಮೊದಲು ಆತ್ಮ ಅಂತ ತಿಳ್ಕೊಂಡಿದ್ದೆ, ಶಾಸ್ತ್ರ ಓದಿದ ಆತ್ಮ ಅಲ್ಲ ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ಯಾರು ಸ್ವತಂತ್ರ ಅಲ್ಲ ಅಂತ ಗೊತ್ತಾಯಿತು ಅಂತ ಹೇಳಬೇಕು. ಏತಾವತಾನ ಮಿಥ್ಯಾಸೋ ಸ್ವಪ್ನೇ ಜಾಗರಿತೆ ತಥಾ. ಸೊ ಆತ್ಮ ಯಾವ ಆತ್ಮ ಜಾಗೃತ ಅವಸ್ಥೆಯಲ್ಲಿದ್ದಾನೋ ಅದೇ ಆತ್ಮ ಸ್ವಪ್ನಾವಸ್ಥೆಯಲ್ಲೂ ಇದ್ದ, ಅದೇ ಆತ್ಮ ಸುಷುಪ್ತಾವಸ್ಥೆಯಲ್ಲೂ ಕೂಡ. ಗೊತ್ತಾಯ್ತಾ? ಎದ್ದಾಗ ಏನಂತ ಹೇಳ್ತಾನೆ ಅವನು? ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಸುಷುಪ್ತಾವಸ್ಥೆ ಅನುಭವ ಬಂತೋ ಇಲ್ಲ ಅವನಿಗೀಗ? ಸೊ ಆತ್ಮ ಬದಲಾಗಲಿಲ್ಲ. ಮೂರು ಅವಸ್ಥೆಗಳಲ್ಲೂ ಏನಾಗಲಿಲ್ಲ, ಆತ್ಮ ಬದಲಾಗಲಿಲ್ಲ. ನಾನು ಅಂಬುದು ಹಾಗೆ ಉಳ್ಕೊಂಡಿದೆ. ದೇರ್ಫೋರ್ ಬ್ರಹ್ಮಜ್ಞಾನ ಬಂದಮೇಲೆ ಹಾಗೆ ಏನು ಉಳ್ಕೋಬೇಕು? ನಾನು ಅಂತೇಳಿ ಉಳ್ಕೋಬೇಕು. ಸಿಂಪಲ್ ಇದೆ. ಅವರೇ ಹೇಳಿದ್ರು ಬ್ರಹ್ಮಜ್ಞಾನ ಬಂದಾಗ ಏನಾಗುತ್ತೆ ಅಂತ ಹೇಳ್ತಾರೆ. ಬರಲಿಕ್ಕೆ ಕಾರಣ ಇಲ್ಲ. ಈ ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಹೇಗೆ ಬದಲಾವಣೆ ಇಲ್ಲವೋ ಅದೇ ಮುಕ್ತಿ ಅವಸ್ಥೆಯಲ್ಲೂ ಕೂಡ ಏನಿಲ್ಲ, ನಾನು ಮುಕ್ತನಾದೆ ಅಂತ ಹೇಳಬೇಕೀಗ. ಇದು ನಾನು ಮುಕ್ತನಾದೆ ಆಗೋದಿಲ್ಲ, ಅವನು ಯಾರೋ ಮುಕ್ತನಾಗಿ ಬಿಡ್ತಾನೆ. ಕೊನೆಗೆ ಮುಕ್ತ ಯಾರಾಗಬೇಕೀಗ? ಅವನೇ ಆಗಬೇಕು. ನೆನ್ಪಿಟ್ಕೊಳ್ಳಿ, ಅವಸ್ಥಾತ್ರಯದಲ್ಲಿ ಇಲ್ಲದೆ ಇರತಕ್ಕಂಥ ಭೇದ ಮೋಕ್ಷದಲ್ಲಿ ಹೇಗೆ ಬಂತು? ಗೊತ್ತಾಯ್ತಾ? ಐಕ್ಯ ಇದೆ. ತಾನು ಅಂತ ಇನ್ನೊಬ್ಬರು ಅಂತ ಅಂದ್ಕೊಂಡಿಲ್ಲ ಅವನು. ಅದೇ ರೀತಿ ನಾನೀಗ ಪರಮಾತ್ಮನಿಂದ ಭಿನ್ನ ಅಂತ ಮೂರು ಅವಸ್ಥೆಯಲ್ಲೂ ಗೊತ್ತಿದೆ ಅವನಿಗೆ. ಸೊ ಮುಕ್ತಿ ಅವಸ್ಥೆಯಲ್ಲೂ ಕೂಡ ಅದೇ ಇರಬೇಕು ಹೊರತು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಕ್ವಚಿತ್ ಆತ್ಮಾಚ ಸ್ಯಾದೇವ. ರಿಟೈರ್ ಆಗ್ತಾನೆ ಕ್ಲರ್ಕು, ಆಫೀಸ್ ರಿಟೈರ್ ಆಗ್ತಾನೆ. ನಾವಿಬ್ಬರು ಸಮ ಅಂತ ಅನ್ನೋದಿಲ್ಲ ಅವನು. ಯಾತಕ್ಕೆ? ಅವ್ರು ಆಫೀಸರಾಗಿ ರಿಟೈರ್ ಆದರು, ನಾನು ಕ್ಲರ್ಕಾಗಿ ರಿಟೈರ್ ಆದೆ. ಆದ್ದರಿಂದ ಉಳಿದ ವೇರಿಯೇಷನ್ ಎಲ್ಲ ಹಾಗೆ ಬರುತ್ತೆ, ಬದಲಾಗೋದಿಲ್ಲ. ಈಗ ನಾವೇ ಒಂದೇ, ನೀನು ಕ್ಲರ್ಕು ನಾನು ಆಫೀಸರು ಅಂತ ಅನ್ನಬಾರ್ದು, ಇಬ್ಬರು ಕ್ಲರ್ಕು ಅಂತೂ ಅನ್ನಬಾರ್ದು. ಯಾತಕ್ಕೆ? ಏನಾಗಿಲ್ಲ ಅಲ್ಲೀಗ? ರಿಟೈರ್ಮೆಂಟ್ ಆಗಿದ್ದು ಆ ವ್ಯಕ್ತಿಯಾಗಿ ರಿಟೈರ್ಮೆಂಟ್ ಆಗಿದ್ದಾನೆ ಹೊರತು ಇದಾಗಿ ಬಂದಿಲ್ಲ ಅವನು. ಅದೇ ರೀತಿಯೇ ಮುಕ್ತನಾದ ಮೇಲೆ ಕೂಡ ಜೀವ ಏನಾಗ್ತಾನೆ? ಜೀವನಾಗೇ ಉಳಿತಾನೆ ಹೊರತು ಬೇರೆಯವರಾದರೆ ಅವನಿಗೆ ಮುಕ್ತನಾದ ಅನುಭವನೇ ಬರೋದಿಲ್ಲ. ಹಾಗಿದ್ರೆ ಯಾವನೋ ಮುಕ್ತನಾಗೋದು, ಯಾವನೋ ತಿಳ್ಕೊಂಡಿದ್ದರೆ ಅನುಭವ ಹೇಗೆ ಬರುತ್ತೆ ಅವನಿಗೆ? ಸಾಧ್ಯ ಇಲ್ಲ. ಯಾವುದು? ಹೌದು, ಅದೇ ಎಕ್ಸ್ಟೆಂಡ್ ಮಾಡಬೇಕು. ಹಾಗೇನೆ ಯದಿ ಆತ್ಮನಿ ಅನ್ಯಥಾ ದೃಶ್ಯಂ ಭ್ರಾಂತ ಮತ್ರಾಪಿ ತದ್ಭವೇತ್ ಅಬಾಧಿತಾನುವೃತ್ತೇಸ್ತು ಸ್ವಪ್ನಾದೇರ್ ಭ್ರಾಂತ ಅಬಾಧಿತಾನುವೃತ್ತಿ ಅಂದರೆ ಎದ್ದ ಮೇಲೂ ಕೂಡ ಹಾಗೆ ಇದೆ. ಎದ್ದ ಮೇಲೂ ಕೂಡ ಅದೇ ತಾನು ಕಂಡಿದ್ದೆಲ್ಲ ಹಾಗೆ ಇರೋದಕ್ಕೆ ಬಾಧ ಬರಲಿಲ್ಲ. ನ ಚ ಕ್ವಚಿತ್ ಕಾಚಿತ್ ಪ್ರಮಾ ವಿಶ್ವಭ್ರಾಂತತ್ವೇ ಸರ್ವಮೇವ ಚ ಅಭ್ರಾಂತತ್ವೇ ಪ್ರಮಾಣಂತೂ ಕಥಂ ತದ್ಭ್ರಾಂತತಾ ಭವೇತ್. ನ ಚ ಕ್ವಚಿತ್ ಕಾಚಿತ್ ಪ್ರಮಾ ವಿಶ್ವಭ್ರಾಂತತ್ವೇ ಸರ್ವಮೇವತು. ವಿಶ್ವವು ಭ್ರಾಂತ ಅಂತ ಹೇಳೋದಕ್ಕೆ ಒಂದು ಪ್ರಮಾಣವೂ ಇಲ್ಲ. ಅಂದರೆ ಪ್ರಮಾಣ ಅಂತ ಅರ್ಥ. ಒಂದು ಪ್ರಮಾಣವೂ ಇಲ್ಲ. ಅಭ್ರಾಂತತ್ವೇ ಪ್ರಮಾಣಂತು. ನೋಡಿ, ಇಲ್ಲಿ ಪ್ರಮಾಣ ಅಂತ ಪದ ಉಪಯೋಗಿಸಿದರು. ಭ್ರಾಂತವಲ್ಲ ಅಂಥೇಳಿ ಪ್ರಮಾಣ ಬೇಕಾದಷ್ಟಿದೆ. ಕಥಂ ತದ್ಭ್ರಾಂತತಾ ಭವೇತ್. ವಿಶ್ವ ಮಿಥ್ಯಾತ್ವಕ್ಕೆ ಒಂದು ಪ್ರಮಾಣವೂ ಇಲ್ಲ, ಸತ್ಯತ್ವಕ್ಕೆ
ವಿಕಾಸ್ ಪ್ರಮಾಣ ಇದೆ ಅಂದಮೇಲೆ ಪ್ರಮಾಣ ಇಲ್ಲದ ಮಿಥ್ಯಾತ್ವವನ್ನು ಹೇಗೆ ಒಪ್ತೀರಿ ನೀವು ಅಂತ ಹೇಳ್ತಾರೆ. ಪ್ರಮಾಣ ಇರೋ ಸತ್ಯತ್ವ ಒಪ್ಪಕ್ಕೆ ಹೊರತೇನು ಒಪ್ಪಾರದೋ ಮಿಥ್ಯಾತ್ವ ಒಪ್ಪಲಿಕ್ಕೆ ಬರೋದಿಲ್ಲ. ಕಿಂಚ ಭ್ರಾಂತತ್ವವಾದಿ ಸಹ ಭ್ರಾಂತತ್ವಂ ಸ್ವಮತಸ್ಯ ಚ ಅಂಗೀಕರೋತಿ ನಿಯತಂ. ಇನ್ನೊಂದು ಆಪಾದನೆ ಮಾಡ್ತಾರೆ. ಈಗ ನೀನು ಹಾಗಿದ್ದರೆ ಭ್ರಾಂತತ್ವವಾದಿ ವಿಶ್ವಭ್ರಾಂತ ಅಂತ ಹೇಳ್ತೀಯಲ್ಲ, ವಿಶ್ವದಲ್ಲಿ ನೀನು ಸೇರಿರೋದ್ರಿಂದ ನೀನು ಏನಾಗಬೇಕೀಗ ಆದರೆ ನಿನ್ನ ಮತ ಕೂಡ ಭ್ರಾಂತನೇ, ಭ್ರಾಂತ ಮತ, ಗೊತ್ತಾಯ್ತಾ? ಭ್ರಾಂತ ಮತ ಆದ್ದರಿಂದ ಅದು ಸರಳ, ಅದು ಇದಕ್ಕಿಂತ ಭಾಳ ಸರಳ. ವಿಶ್ವಭ್ರಾಂತ ಅನ್ನೋದಕ್ಕಿಂತ ಎಲ್ಲರೂ ಸುಳ್ಳು ಅನ್ನೋದಕ್ಕಿಂತ ನೀನೊಬ್ಬನೇ ಸುಳ್ಳು ಅನ್ನೋದು ರಾಶಿ ಹೋದಲ್ಲೋ, ಆ ರೀತಿ ಆಯಿತು. ತತ್ರ ಸಂಪ್ರತಿಪನ್ನತಾ ವಾದಿನೋಹೋ. ಆದ್ದರಿಂದ ಸತ್ಯತ್ವದಲ್ಲಿ ಸಂಪ್ರತಿಪನ್ನವಾದ ಈಗಲೂ ಇನ್ನೊಂದು ಈಗಲೂ ಸತ್ಯ ಅಂತ ಒಪ್ತೀಯ ನೀನೀಗ, ಮುಂದೆ ಬಾಧ್ಯತ ಅಂತ ಹೇಳ್ತೀಯ. ಈಗ ಸತ್ಯ ವಿವಾದ ಇಲ್ಲ ಹೋದಲ್ಲೋ, ಮುಂದೆ ಬಾಧ ಆಗೋ ಪ್ರಸಂಗ ಸತ್ಯವಾದ ಮೇಲೆ ಏನಾಗೋದಿಲ್ಲ, ಅದು ಬಾಧ ಸತ್ಯತ್ವಕ್ಕೆ ಬಾಧ ಬರೋದಿಲ್ಲ. ಅನಿತ್ಯತ್ವ ಬರ್ಬೋದೇ ಹೊರತು ಮಿಥ್ಯಾತ್ವ ಬರೋ ಸಂಭವ ಇಲ್ಲ. ತೇನ ಚ ಭ್ರಾಂತಂ ವಿಶ್ವಮೇವ ಭವಿಷ್ಯತಿ. ದೇರ್ ಫೋರ್ ವಿಶ್ವ ಭ್ರಾಂತವಲ್ಲ ಅದೇನರ್ಥ? ಸತ್ಯ ಅಂತ. ಯಾವುದು ಭ್ರಾಂತವೋ ಅದೇನದು ಮಿಥ್ಯ, ಭ್ರಾಂತವಲ್ಲ ಅಂದಮೇಲೆ ಏನರ್ಥ? ಸತ್ಯ ಅಂತಾಯಿತು. ಅಶೇಷ ದೋಷದುಷ್ಟಂ ತನ್ಮತಂ ಹೇಯಂ ಬುಭೂಷುಭಿ. ಅವತ್ತು ಕನ್ಕ್ಲೂಡ್ ಮಾಡ್ತಾರೆ ಏನಂತ, ಇರಿ ಭ್ರಾಂತತ್ವ ಭ್ರಾಂತತಾ ಚೇತ್ ಸ್ಯಾತ್ಕಥಂ ನ ಅಭ್ರಾಂತಿ ಸತ್ಯತಾ. ಭ್ರಾಂತತ್ವನೇ ಭ್ರಾಂತ ಅಂದಮೇಲೆ ಏನಾಯ್ತು? ಹಾಗಿದ್ದರೆ ಭ್ರಾಂತಿ ಇಲ್ಲದಿರಬೇಕೆ ಸತ್ಯ ಅಂತ ಅರ್ಥ, ಹೊತ್ತಾನೆ? ದೇರ್ ಫೋರ್ ವಿಶ್ವ ಸತ್ಯ ಅಂತಾಯಿತು. ಭ್ರಾಂತನ ಬಾಯಲ್ಲಿ ತನ್ನ ಮತ ಭ್ರಾಂತ ಅಂತ ಹೇಳಿದ ಮೇಲೆ ಶಿಷ್ಯ ಅಭ್ರಾಂತ ಅಂತಾಯಿತು. ದೇರ್ ಫೋರ್ ವಿಶ್ವ ಸತ್ಯ. ಅಶೇಷ ದೋಷದುಷ್ಟಂ ತನ್ಮತಂ ಹೇಯಂ ಬುಭೂಷುಭಿ. ಆದ್ದರಿಂದ ಅಶೇಷ ದೋಷದುಷ್ಟಂ ತನ್ಮತಂ ಬುಭೂಷುಭಿ ಹೇಯಂ. ಹೇಯಂ ಅಂದ್ರೇನು? ಸಾಮಾನ್ಯವಾಗಿ ಹೇಯ ಅನ್ನೋ ಪದನ ನಾವು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಕೆಟ್ಟ ಅರ್ಥದಲ್ಲಿ ಉಪಯೋಗಿಸ್ಬೇಕು. ಹೇಯ ಅಸಹ್ಯ ಪದಗಳನ್ನು ಆಚಾರ್ಯ ಪದ ಉಪಯೋಗಿಸಿದ್ದಾರೆ. ಅದಕ್ಕೆ ಅವ್ರು ಏನು ನಮ್ಮನ್ನು ಎಷ್ಟು ಬೈತಾರೆ ನೋಡಿದರೆ ಅಂತ. ಲಿಟ್ರಲ್ ಮೀನಿಂಗ್ ಅರ್ಥ ಅದಕ್ಕೇನು ಗೊತ್ತಾ? ಹೇಯಂ ಅಂದರೆ ಹಾತುಂ ಯೋಗ್ಯಂ, ವರ್ತ್ ಟು ಬಿ ರಿಜೆಕ್ಟೆಡ್ ಅಂತ. ವರ್ತ್ ಟು ಬಿ ರಿಜೆಕ್ಟೆಡ್ ಅಷ್ಟೇ. ಇವ್ರು ಹೇಯ ಅಂದರೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಭಾರಿ ಬೈತಾರೆ. ಬೈದ ಪದ ಅಲ್ಲದು. ಯು ಡೋಂಟ್ ಅಗ್ರಿ ವಿತ್ ಯು ಅಂತ ಅಷ್ಟೇ ಅರ್ಥ ಅದು. ಹೇಯಂ ಎಲ್ಲಿ ಹೇಳಿದೆ? ಇದು ಅವ್ರ ವ್ಯಾಖ್ಯಾನೆ. ಮತ್ತು ಎಲ್ಲಿ ಬಂದಿತ್ತು? ಜಿಜ್ಞಾಸಾದಿಗಳಲ್ಲಿ ಬಂದಿತ್ತು. ಅಥವಾ ಅಶೇಷ ದೋಷದುಷ್ಟಂಚ ಹೇಯಂ, ಇಲ್ಲಿ ಹೇಳ್ತಾರೆ. ಅದೇ ರಿಪೀಟ್, ಅಶೇಷ ದೋಷದುಷ್ಟಂ ತನ್ಮತಂ ಹೇಯಂ ಬುಭೂಷು. ಅಶೇಷ ದೋಷ ಅಂದ್ರೇನು? ಎಲ್ಲ ದೋಷಗಳು ಇದೆ. ಆ ಮತ್ತು ಅಶೇಷ ದೋಷ ಅನ್ನೋ ಮತನ ಆಚಾರ್ಯರು ಪ್ರೂವ್ ಮಾಡಿ ತೋರಿಸಿದ ಜಾಗ ಇದೆ. ಎಲ್ಲಿ ಹೇಳಿ ನೋಡೋಣ? ಎಲ್ಲ ದೋಷಗಳು ಇವೆ ಇಲ್ಲಿ ಹೇಳಿದರು, ಎಲ್ಲ ತೋರಿಸ್ಲಿ. ಅದಾಯ್ತು. ಇನ್ನೊಂದು ಮಾಯಾವಾದಕ್ಕೇನೆ ಡೈರೆಕ್ಟಾಗಿ ತೋರಿಸಿದ್ದು. ಎಲ್ಲಿ? ಇವತ್ತೊಂದು ದೃಶ್ಯ ಮಿಥ್ಯಾ ದೃಶ್ಯತ್ವ ಅನುಮಾನದ ಎಷ್ಟು ದೋಷ ಇದೆಯೋ ಅಷ್ಟನ್ನು ಒಂದೇ ಕಡೆ ತೋರಿಸ್ಬಿಡ್ತಾರೆ. ಅಶೇಷ ದೋಷ ಅಂತ ಆಯ್ತಲ್ಲ. ಈಗ ಏನು ಪ್ರತಿಜ್ಞಾ ದೋಷ, ಹೇತು ದೋಷ, ದೃಷ್ಟಾಂತ ದೋಷ, ಗೊತ್ತಾಯ್ತಾ? ಎಲ್ಲ ಪ್ರಮಾಣಕ್ಕೆ ವಿರೋಧ ಏನೇನು ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ದೃಷ್ಟಾಂತ ದೋಷಗಳು ಎರಡು ಅದು ಇದೆ. ಮತ್ತು ದೋಷ ಹೇತು ದೋಷ ಅಷ್ಟು ಇವೆ, ಪ್ರತಿಜ್ಞಾ ದೋಷ ಅಷ್ಟು ಇವೆ. ನೋಡಿ, ಮೂರಿದ್ದರೆ ಸಾಕು ನಮಗೆ. ಪ್ರತಿಜ್ಞಾ ದೋಷ ಒಂದು ಬಂದರೂ ಸಾಕು, ಹೇತು ದೋಷ ಒಂದು ಬಂದರೂ ಸಾಕು, ಒಂದು ಬಂದರೂ ಸಾಕು. ಅದು ಅಷ್ಟೇ ಅಲ್ಲ, ಸಮಸ್ತ ಪ್ರತಿಜ್ಞಾ ದೋಷ, ಸಮಸ್ತ ಹೇತು ದೋಷ, ಸಮಸ್ತ ದೃಷ್ಟಾಂತ ದೋಷ. ಅದಕ್ಕೆ ಅಶೇಷ ದೋಷ ದುಷ್ಟಂ ಅನ್ನೋದಕ್ಕೆ ಸ್ವಾರಸ್ಯ. ಏನೋ ಸುಮ್ಮನೆ ಹೇಳ್ತಾರೆ ಅಲ್ಲ, ಎಲ್ಲದೂ ತಪ್ಪಾಗಿಬಿಟ್ಟಿದೆ. ಅದೇ ಇದು ಬಾಡಿ ಸಿಟ್ಟು ಬಂದಿದ್ದೆ ಅವರಿಗೆ, ಗೊತ್ತಾಯ್ತಾ? ಅರ್ಥ ಮಾಡಿ ಅದನ್ನು ಹೇಳಿಕೊಂಡು ನಮ್ಮನ್ನು ಬಾಯಿ ಊಟಕ್ಕೆ ಕರೆದವ್ರು ಎದುರಿಗೆ ಬೈದರೆ ಸಿಟ್ಟು ಬರುತ್ತೆ. ಅವ್ರು ಊಟಕ್ಕೆ ಕರೆದು ಬಂದಿರ್ತಾರೆ, ಶ್ಲೋಕ ಹೇಳಿಕೊತ ಕೂತಾರೆ. ಅದ್ರ ಬಿದ್ದೆಲ್ಲ ಅಪಾರ್ಥ ಬೇರೆ, ನಿನ್ನ ಮತ್ತೆ ಒಪ್ಪೋದಿಲ್ಲ ಅಷ್ಟೇ. ಅದಕ್ಕೆ ಊಟಕ್ಕೆ ಕೂತಕ್ಕಂಥ ವಿಷಯ ಹೇಳಿ ಕಳಿಸ್ಬೇಡಿ, ದೋಷ ಬರುತ್ತೆ. ಯಾಕೆ? ಊಟ ಬಿಡಿಸಿದ ಪಾಪ ಬರುತ್ತೆ. ಅದು ಆಗ ಹೇಳೋ ಪ್ರಸಂಗ ಅಲ್ಲ. ನಾವು ಹೇಳ್ಕೊಬೋದು, ಅವ್ರಿಗೆ ಹೇಳಬಾರ್ದು. ಊಟ ಆದಮೇಲೆ ಊಟಕ್ಕೆ ಕಳಿಸ್ಬೇಕಾದ್ರೆ ಹೇಳಿ ಕಳಿಸ್ಬೋದು. ಮತ್ತೆ ಬರೋದಿಲ್ಲ ಅವರ ಇದರಿಂದ. ಶಾದೇ ತತ್ ಇಷ್ಟು ಹೇಳಿ ಒಂದು ಆ ಘಟ್ಟ ಮುಗಿತೀಗ. ನಾಳೆ ಬೇರೆ ವಿಷಯ ಬರುತ್ತೆ, ಅದು ನೋಡುತ್ತೆ. ಓಂ. ನಾಳೆ ಇದೆ ನೋಡಿ, ಇಲ್ಲಿದೆಯಂತೆ. ಇಲ್ಲಿ ವಿದ್ಯಾಪೀಠದಲ್ಲಿ ಪಾರಾಯಣ ಇದೆ, ಮಧ್ವವಿಜಯ ಪಾರಾಯಣ ಇದೆ ಅಂತ. ಎಷ್ಟೊತ್ತಿಗೆಲ್ಲ ಹೇಳಲಿಲ್ಲ. ಏನಪ್ಪ ಗೊತ್ತಾ? ಎಷ್ಟೊತ್ತಿಗೆ ಟೈಮ್ ಹೇಳಬೇಕಲ್ಲ. 7:15. ಇವರು ವಿದ್ಯಾಪೀಠಕ್ಕೆ ಇವರು ಹೇಳಿದ್ದು. ಅಲ್ಲಿ ಇಲ್ಲಿ ಎಷ್ಟು ನೋಡಿದರೆ ಬೇರೆ ಮಾಡ್ತೀವಿ. ಇದಕ್ಕೋಸ್ಕರ ನೀವು ಒಂದು ಕಡೆ ಇದು
ಏನೋ ಒಂದು ಕಡೆ ಪಾರಾಯಣ, ಇನ್ನೊಂದು ಕಡೆ ಟೈಮಿಂಗ್ಸ್ ಹೇಳಿದರೆ ಏನರ್ಥ? ಬ್ರಹ್ಮಶಬ್ದಕ್ಕೆ ಎರಡು ಅರ್ಥ ಮಾಡಿದಾಗೈತಿ, ಹೌದಲ್ಲ? ಬ್ರಹ್ಮಶಬ್ದಕ್ಕೆ ಒಂದೇ ಅರ್ಥ ಮಾಡೋಕ್ಕೆ ಹೋಗಬೇಡ. ಈಗ ಅವ್ರು ವಿದ್ಯಾಪೀಠ ಅಂತ ಹೇಳಿದಾಗ ಅಲ್ಲೇ ಹೇಳು, ಆದರೆ ಆ ವಿಷಯ ನೆಕ್ಸ್ಟ್. ಈಗ ಅಲ್ಲಿ ಎಷ್ಟೊತ್ತಿಗೆ ಅಂದರೆ ಆ ಪ್ರಶ್ನೆ ಬೇರೆ.